ಆದ್ರೆ ಈಗ ಸಾಹುಕಾರ್ ಶಿವಶಂಕರಪ್ಪ ಟೀಮ್ಗೂ ಬಿಗ್ ಶಾಕ್ ನೀಡಿರುವಂತದ್ದು. ಶಿವಶಂಕರಪ್ಪ ಜೊತೆ ಕೆಲಸ ಮಾಡಿದ್ದ ಸಿಬ್ಬಂದಿಗೆ ಶಾಕ್ ಮೇಲೆ ಶಾಕ್. ಹಲವು ಸಿಬ್ಬಂದಿಗಳ ಮನೆ ಮೇಲೂ ಕೂಡ ಇಡಿ ರೇಡ್ ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲವೂ ಅಲ್ಲಿ ಇದ್ದಂತ ಸಹಚರರು ಶಿವಶಂಕರಪ್ಪ ಅವರು ಸಹಿ ಹಾಕಿದಂತ ಕಡತಗಳ ಮೇಲೆ ಒಂದು ಜಾಲಾಟವನ್ನು ನಡೆಸ್ತಾ ಇದ್ದಾರೆ. ಯಾವ ಯಾವ ದಾಖಲೆಗಳು ಪರವಾಗಿದ್ದಾವೆ, ಯಾವ ಯಾವ ದಾಖಲೆಗಳು ಅಕ್ರಮವಾಗಿ ನಡೆದಿರುವಂತದ್ದು. ಸಾಹುಕಾರ್ ಶಿವಶಂಕರಪ್ಪ ಟೀಮ್ಗೂ ಈಗ ಬಿಗ್ ಶಾಕ್ ನೀಡಿರುವಂತದ್ದು. ಯಾರೆಲ್ಲ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಹೊಸ ಸಿಬ್ಬಂದಿಗಳು, ಅವ್ರ ಕೆಲಸ ಮಾಡದಿರೋರ ಜೊತೆ ಎಲ್ಲಾ ನೌಕರರಿಗೂ ಈಗ ಇಡಿ ರೇಡ್ ಮಾಡಿ ಅವರಿಗೆ ಒಂದು ಬಿಗ್ ಶಾಕ್ ನೀಡಿರುವಂತದ್ದು. ಈಗ ಅವ್ರಿಗೆಲ್ಲ ಒಂದು ಇಡಿ ರೇಡ್ ಮಾಡ್ತಿರುವಂತ ದೊಡ್ಡ ಅನುಮಾನಕ್ಕೆ ಗೂಡಾಗಿದೆ. ಈಗ ಯಾವುದೇ ಕ್ಷಣಕ್ಕೂ ಬೇಕಾದ್ರೂ ಈಗ ಶಿವಶಂಕರಪ್ಪ ಅವರು ಅರೆಸ್ಟ್ ಆಗಬಹುವಂಥದ್ದು. ಯಾಕಂದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಕೆಪಿಎಸ್ಸಿ ಹಗರಣವನ್ನು ನಿಂತಿತ್ತು. ಈಗ ವಿಚಾರವಾಗಿ ಇಡಿ ದಾಳಿ ನಡೆಸಿದ ಮೇಲೆ ಸಾಹುಕಾರ್ ಶಿವಶಂಕರಪ್ಪ ಟೀಮ್ಗೂ ಈಗ ಬಿಗ್ ಶಾಕ್ ನೀಡಿರುವಂತದ್ದು. ಅವ್ರಿಗೂ ಕೂಡ ಸಮಸ್ಯೆ, ಈಗ ಶಿವಶಂಕರಪ್ಪರ ಜೊತೆ ಇದ್ದಂತಹ ಟೀಮ್ಗೂ ಕೂಡ ಸಮಸ್ಯೆ ಆಗಿರುವಂತದ್ದು. ಈಗೇನಿಲ್ಲ ಅಂದ್ರೆ ಬೆಂಗಳೂರು ಸೇರಿ 13 ಕಡೆ ದಾಳಿ ನಡೆಸಿರುವಂತಹ ಇಡಿ ಈಗ ಅವರ ಸಹಚರರ ಟೀಮ್ ಅಂದ್ರೆ ಅವರ ಅಧಿಕಾರಿಗಳೆಲ್ಲ ಆಫೀಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವರೆಲ್ಲರಿಗೂ ಈಗ ಇಡಿ ಶಾಕ್ ನೀಡಿರುವಂತಹದ್ದು. ಯಾವ ಯಾವ ದಾಖಲೆಗಳಲ್ಲಿ ಸಹಿ ಮಾಡಿದ್ದಾರೆ, ಯಾವುದಕ್ಕೆಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ, ಯಾವುದನ್ನೆಲ್ಲ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ, ಯಾಕಿಟ್ರು, ಏನು, ಇವೆಲ್ಲದನ್ನ ಪರಿಶೀಲನೆ ನಡೆಸ್ತಾ ಇರುವಂತಹ ಇಡಿ ಏನಾದ್ರೂ ಸಾಬೀತಾದ್ರೆ, ಯಾಕಂದ್ರೆ ಆಲ್ರೆಡಿ ಆರೋಪ ಇರುವಂತಹ ಶಿವಶಂಕರಪ್ಪರವ್ರಿಗೆ ಈಗ ಅದೇನಾದ್ರೂ ಸಾಬೀತಾದ್ರೆ ಅವರೀಗ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ಇಡಿ ದಾಳಿ ನಡೆಸಿದ್ದಾರೆ. ಹಾಗಾಗಿ ಏನು ಯಾವ ರೀತಿ ನಡೀತಾ ಇದೆ ಇವತ್ತಿನ ಇಡಿ ರೇಡ್ ಆಗಿರ್ಬೋದು ಎಲ್ಲದನ್ನ ನಮ್ಮ ಪ್ರತಿನಿಧಿ ಜೊತೆ ನೇರ ಸಂಪರ್ಕದಲ್ಲಿ ಮೋಹನ್ ಅನ್ನೋರ್ನ ಸಂಪರ್ಕ ಮಾಡೋಣ. ಮೋಹನ್, ಏನಿದೆ ಅದರ ಅಪ್ಡೇಟ್ಸ್ ಇಡಿ ದಾಳಿಯ ವೇಳೆ? ಎಸ್ ಪವನ್, ಏನು ಇವತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಶಿವಶಂಕರಪ್ಪ ಮನೆ ಮೇಲೆ ಮತ್ತು ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ರೈಡ್ ಆಗಿರೋಕಂಥದ್ದು. ಇನ್ನು ಏನು ಈ ಇಡಿ ರೈಡ್ ಪಶುಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇದ್ದ ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳ ಹುದ್ದೆ ನಕಲಿ ದಾಖಲೆ ಆರೋಪ ಶಿವಶಂಕರಪ್ಪ ಸಾಹುಕಾರ್ ಮಗಳಾದ ಸಾಹುಕಾರ್ ವಿರುದ್ಧ ದಾಖಲಾಗಿತ್ತು. ಇನ್ನು ಜುಲೈ 10ರಂದು ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಕೂಡ ಆಗಿತ್ತು. ಇನ್ನು ಸುಮಾ ಸಾಹುಕಾರ್ ನಕಲಿ ದಾಖಲೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಅಧಿಕಾರಿ ಶೋಭಾ ಅನ್ನೋರು ಒಂದು ದೂರು ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ಇದು ಸಿಐಡಿ ತನಿಖೆಗೆ ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಏನು ಡಾಲರ್ಸ್ ಕಾಲೋನಿಯ ಶಿವಶಂಕರಪ್ಪ ಅವರ ಮನೆ ಮೇಲೆ ಒಂದು ಇಡಿ ರೈಡ್ ಆಗಿರುವಂತದ್ದು ಪವನ್. ಓಕೆ ಮೋಹನ್, ಆದ್ರೆ ಈಗ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂಥದ್ದು ಈ ಕಾಗದ ಪತ್ರಗಳ ಫೈಲ್ಗಳನ್ನ ವಶಕ್ಕೆ ಪಡೆದು ಇಡಿ ದಾಳಿ ನಡೆಸ್ತಿರುವಂಥದ್ದು. ಯಾಕೆ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ, ಏನು ಚಿಕ್ಕ ಪುಟ್ಟ ವಿಚಾರಕ್ಕಲ್ಲ. ಯಾಕಂದ್ರೆ ನಾವು ಈಗ ಶಿವಶಂಕರಪ್ಪರ ಮೇಲೆ ಇರುವಂತಹ ಆರೋಪಗಳನ್ನ ನಾವು ನೋಡ್ತಾ ಹೋದ್ರೆ ಒಂದ ಎರಡ ಅಭ್ಯರ್ಥಿಗಳು ನೀಡಿರುವಂತಹ ದಾಖಲೆಗಳು, ಅವರು ನೀಡಿರುವಂತಹ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಈಗ ಪರ್ಟಿಕ್ಯುಲರ್ ಆಗಿ ಪಶುಸಂಗೋಪನಾ ಇಲಾಖೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಇನ್ನೂ ಹೆಚ್ಚು ತನಿಖೆ ಆದ ನಂತರ ತನಿಖೆಯ ಮೇಲೆ ಯಾವ ರೀತಿ ಪರಿಶೀಲನೆ ಆಗುವಂಥದ್ದು ನೋಡ್ಬೇಕಾಗತ್ತೆ. ಆದ್ರೆ ಇನ್ನು ಇವಾಗ ಅವರ ಸಹಚರರು ಅಂದ್ರೆ ಅವರ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು, ಅವ್ರ ಮೇಲೂ ಕೂಡ ಇಡಿ ದಾಳಿ ಆಗಿದೆ. ಅವ್ರಿಗೂ ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶಾಕ್ ತಟ್ಟಿದೆ. ನೋಡಪ್ಪ, ನೀನ್ ಏನ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿದ್ಯಾ, ತಗೊಂಬ ಇಲ್ಲಿ ನೋಡೋಣ ಅಂತ ಹೇಳಿ ಅವ್ರನ್ನೆಲ್ಲ ತೆಗೆದುಕೊಂಡು ಈಗ ಇನ್ನೂ ಉನ್ನತ ತನಿಖೆಯನ್ನು ನಡೆಸಿ ಇನ್ ಕೇಸ್ ಏನಾದರೂ ದಾಖಲೆಗಳು ಅವರ ವಿರುದ್ಧವಾಗಿ ಅಂದ್ರೆ ಈಗ ಏನು ಅಕ್ರಮ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೋ ಅನ್ನೋದಕ್ಕೆ ಇನ್ನ ಹೆಚ್ಚಿನ ತನಿಖೆಗಾಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಡಿ ದಾಳಿ ವೇಳೆ ಏನೇನೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ, ಯಾಕಂದ್ರೆ ನೇಮಕಾತಿಯಲ್ಲಿ ಹಗರಣ ಅದು ಅಂತಿಂತ ಅಪರಾಧವಲ್ಲ.
ಯಾಕಂದ್ರೆ ಅಷ್ಟೂ ಜನ ಎಕ್ಸಾಮ್ಗೆ ಅಂತ ಹೇಳಿ ರೆಡಿಯಾಗಿ ಎಲ್ಲ ಓದ್ಕೊಂಡು ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ನೇಮಕಾತಿಯಲ್ಲಿ ಈ ರೀತಿ ಅಕ್ರಮಗಳು ನಡೀತಾ ಇದೆ ಅಂತಂದ್ರೆ ಯಾವುದೇ ವಿಚಾರಕ್ಕೂ ಸರ್ಕಾರ ಆಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು, ಅದನ್ನ ಸುಮ್ಮನೆ ಬಿಡುವಂತಹ ಸಾಧ್ಯತೆ ಇರೋದಿಲ್ಲ. ಯಾಕಂದ್ರೆ ಈಗ ತನಿಖೆ ವೇಳೆ ಏನೇನೆಲ್ಲ ಕಡತಗಳು ಸಿಗ್ತವೆ, ಅವರು ನೇಮಕಾತಿಗೆ ಬಳಸಿರುವಂತಹ ದಾಖಲಾತಿಗಳು, ಹಾಜರಾತಿಗಳು, ಯಾವ ಟೈಮಲ್ಲಿ ಬಂದಿದ್ರು, ಅಲ್ಲಿ ಹೇಗೆ ಅಕ್ರಮ ನಡೆಯಿತು, ಯಾರ್ಯಾರೆಲ್ಲ ಶಾಮೀಲಾಗಿದ್ರು, ಯಾವ ಅಧಿಕಾರಿಗಳು ಅಲ್ಲಲ್ಲಿದ್ರು, ಯಾಕೆ ಈ ರೀತಿ ಮಾಡಿದ್ರು, ಅವರ ಕುಟುಂಬದವ್ರೇನಾದ್ರೂ ಪಾಲಿದೆಯಾ, ಅಲ್ಲಿ ಮಕ್ಕಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಕೂಡ ಈಗ ಈ ತನಿಖೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ ಇಡಿ ರೇಡ್ ಆದ್ಮೇಲೆ. ಆದ್ರೆ ಇಡಿ ರೇಡ್ ಏನಾದ್ರೂ ಪ್ರೂವ್ ಆದ್ರೆ ಶಿವಶಂಕರಪ್ಪ ಸಾಹುಕಾರ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತದೆ. ಆದ್ರೆ ನೋಡಿ, ಇವಾಗ ಯಾವುದೇ ಕ್ಷಣಕ್ಕೂ ಶಿವಶಂಕರಪ್ಪ ಅರೆಸ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಈಗ ಒಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು, KPSC ಹಗರಣದಲ್ಲಿ ಮುನ್ನೆಲೆ ನಿಂತಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರು ಇದೇನಿಲ್ಲ ಅಂದ್ರೆ 1 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು. ಹಾಗಾಗಿ ಇಡಿ ತನಿಖೆಯ ನಂತರ ಈಗ ಅರೆಸ್ಟ್ ಆಗ್ತಾರೋ ಇಲ್ವೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ.